ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಈಗ ನಾನು ಇಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತೀನಿ. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಕೂಟ್ ಥರ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಯಾಕೆ ಕ್ಯಾರೆಟ್ ಹಾಕ್ತಾ ಇರೋದ್ರಿಂದ ಕ್ಯಾರೆಟ್ ಒಂದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ತಾ ಇರೋದು. ಹಾಗೆ ನಮ್ಮ ಯಜಮಾನರು ಸ್ವಲ್ಪ ಸ್ಪೈಸಿಯಾಗಿ ಮಾಡು ಅಂತಂದರು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಅದನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇವತ್ತು ಬೀನ್ಸ್ ಸ್ವಲ್ಪ ಇತ್ತು, ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಇತ್ತು, ಹಂಗಾಗಿ ಕ್ಯಾರೆಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇವಾಗ ಬೀನ್ಸು ಕ್ಯಾರೆಟ್ ಏನು ಹಚ್ಚಿಟ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಕೂಡ ಹಾಕ್ಬಿಟ್ಟು ಇವಾಗ ಎಣ್ಣೆಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಟ್ ಬಂದುಬಿಟ್ಟು ಚಪಾತಿಗೆ ಮಾಡ್ತಾ ಇರುವಂಥದ್ದು. ಹಾಗೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ರೈಸಿಗೆ ಕೂಡ ಆಗುತ್ತೆ. ಸೊ ನಾನು ಬರೀ ಚಪಾತಿಗೆ ಅಷ್ಟೇ ಮಾಡ್ತಾ ಇರೋದು. ಈಗ ನಾನು ಕಲ್ಲುಪ್ಪನ್ನ ಹಾಕಿದ್ದೀನಿ. ಕಲ್ಲುಪ್ಪನ್ನ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪು ಹಾಕಿದರೆ ಚೆನ್ನಾಗಿ ನೀರು ಬಿಟ್ಕೊಂಡು ಮತ್ತು ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕ್ತೀನಿ. ಸೊ ಈ ಡಿಶ್ ಅಂತಲ್ಲ, ಎಲ್ಲ ಡಿಶ್ಶಿಗೂ ಅಷ್ಟೇ. ಈಗ ಅದು ಬೇಯೋದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಕುದಿಬೇಕಲ್ಲ, ಅಲ್ಲಿ ತನಕ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟೆ. ಸುಮಾರು ಒಂದು 8 ನಿಮಿಷದಷ್ಟು ಕಾಲ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ಸಿಮ್ಮಲ್ಲೇ ಬೇಯಲಿ ಅಂತ. ಸೊ ಇವಾಗ ಮಧ್ಯದಲ್ಲಿ ಮತ್ತೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಕೂಡ ಕ್ಲೋಸ್ ಮಾಡಿ ಇಟ್ಟೆ. ಅಷ್ಟರೊಳಗೆ ಚಪಾತಿ ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡಿದ್ದೆ. ಇವಾಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಸೊ ನಾನು ಡಬಲ್ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ. ನನಗೆ ನಮ್ಮ ಯಜಮಾನ್ರಿಗೆ ಇಬ್ಬರಿಗೆ ಅಷ್ಟೇ ಮಾಡ್ತಾ ಇರೋದು. ಸೊ ನಮ್ಮ ಅಕ್ಕ ಬೇಡ ಅಂತಂದರು, ಅವಳು ಡಯಟ್ ಫುಡ್ ತಿಂತಾ ಇರೋದ್ರಿಂದ. ಸೊ ಅವಳು ಬೇರೆ ಏನೋ ಮಾಡ್ಕೊಂಡು ತಿಂತೀನಿ ಓಟ್ಸ್ ಅಂತಂದ್ಲು. ಸರಿ ಆಯಿತು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಸೊ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಜಸ್ಟ್ 4 ಚಪಾತಿ ಡಬಲ್ ಲೇಯರ್ ಚಪಾತಿ ಮಾಡ್ತಾ ಇರೋದು. ಸೊ ಮೊದಲಿಗೆ ಒಂದು 4 ಉಂಡೆನ 8 ಉಂಡೆನ ಸಣ್ಣ ಪೂರಿ ಸೈಜ್ ಉಂಡೆ ಇದೆ ನೋಡಿ, ಅದನ್ನು ಈ ರೀತಿ ರೋಲ್ ಮಾಡಿ ಇಟ್ಕೋಬೇಕು. ಸೊ ನಾನು ಈ ವಿಡಿಯೋ ಅಂದರೆ ಡಬಲ್ ಲೇಯರ್ ಚಪಾತಿ ಹೇಗೆ ಮಾಡೋದು ಅಂತ ಮೊದಲಿಗೆ ಕೂಡ ತೋರಿಸಿದ್ದೀನಿ. ಬಟ್ ಕೆಲವರು ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನೋಡಿ, ಅವ್ರು ನೋಡಿರಲ್ಲ, ಹಂಗಾಗಿ ನಾನು ಮತ್ತೆ ಕೂಡ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 8 ಉಂಡೆನ ಈ ರೀತಿ ರೋಲ್ ಮಾಡಿ ಇಟ್ಕೊಂಡು ಒಂದು 4 ಉಂಡೆನ ತೊಗೊಂಡು ಅದರ ಮೇಲೆ ಎಣ್ಣೆನ ಸವರ್ಕೋತೀನಿ. ಸೊ ಎಣ್ಣೆ ಒಂದು ಸ್ವಲ್ಪ ಸವರ್ಕೊಂಡ್ರೆ ಈಸಿಯಾಗಿ ಚಪಾತಿ ಬಿಟ್ಕೊಂಡು ಬರುತ್ತೆ. ಕೆಲವರು ಎಣ್ಣೆ ಜೊತೆಗೆ ಹಿಟ್ಟು ಕೂಡ ಹಾಕ್ತಾರೆ. ಸೊ ನಾನು ಹಿಟ್ಟೇನು ಹಾಕೋದಿಲ್ಲ, ಜಸ್ಟ್ ನೋಡಿ ಈ ರೀತಿ ಎಣ್ಣೆನ ಸವರ್ಕೊಂಡು ಅದರ ಮೇಲೆ ನಾನೇನು ರೋಲ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣ ಉಂಡೆಗಳು ಅದನ್ನು ಇಡ್ತಾಯಿದ್ದೀನಿ. ಸೊ ಕೂಟ್ ರೆಡಿ ಆಗೋ ತನಕ ನಾನು ಲಟ್ಸಿಟ್ಕೊಂಡ್ರೆ ಸೊ ಬೇಯಿಸೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಇವಾಗ ಒಂದಾದ್ಮೇಲೆ ಒಂದು ಚಪಾತಿನ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ಒಂದೊಂದೇ ಚಪಾತಿ ಮಾಡಬೇಕು ಅಂದರೆ ಸ್ವಲ್ಪ ಲೇಟಾಗಿ ಆಗುತ್ತೆ, ಹಾಗೆ ಬೇಯೋದು ಸ್ವಲ್ಪ ಲೇಟು, ಅಂದರೆ ಟೈಮ್ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡೋದು. ಕೆಲವರು ಇದೇ ಥರ ಇನ್ನೊಂದು 2 ಲೇಯರ್ ಕೂಡ ಮಾಡ್ತಾರೆ, 4 ಮಾಡ್ತಾರೆ ಒಟ್ಟಿಗೆ. ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಭಾವನೆ, ಅಂದರೆ ತಿನ್ನೋಕ್ಕಷ್ಟು ರುಚಿ ಅಂತ ಅನಿಸೋದಿಲ್ಲ. ಬಟ್ ಹಿಂಗೆ ಮಾಡಿಕೊಂಡ್ರೆ ನಿಮಗೆ ಎರಡು ಕಡೆ ಬೇಯುತ್ತೆ, ಚೆನ್ನಾಗಿ ತೆಳ್ಳಗೆ ಕೂಡ ಇರುತ್ತೆ. ಸೊ ಹಾಗಾಗಿ ನಾನು ಮೊದಲಿಗೆ ಒಂದು 4 ಚಪಾತಿನ ಮಾಡ್ಕೋತೀನಿ. ಸೊ 2 ಅವ್ರಿಗೆ 2 ನನಗೆ ಅಂದ್ಬಿಟ್ಟು. ಸೊ ನೋಡಿ ಇವಾಗ 3ನೇ ಚಪಾತಿನ ಲಟ್ಸಿಟ್ಕೋತಾ ಇದ್ದೀನಿ. ಸೊ ಈ ರೀತಿ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿದಾಗೆಲ್ಲ ಲಟ್ಸಿಟ್ಕೊಂಡ್ರೆ ನಮಗೆ ಚಪಾತಿ ಮಾಡಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಚಪಾತಿ ಎಲ್ಲ ನಂದು ಲಟ್ಸಿದಾಗಿದೆ. ಈಗ ಪಲ್ಯ ಹೇಗಾಗಿದೆ ಅಂತ ನೋಡೋಣ. ಸೊ ಈ ಕಡೆ ನಾನು ಪಲ್ಯಕ್ಕೆ ಇಟ್ಟಿದ್ದೆ ಅಲ್ಲ, ಅದು ಒಂದು ಸ್ವಲ್ಪ ಬೇಯಲಿ ಅಂತ ಇಟ್ಟಿದ್ದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕುಕ್ ಆಗಿದೆ. ಸೊ ಕ್ಯಾರೆಟ್ ಏನಿದೆ ನೋಡಿ ಅದೊಂಚೂರು ಸಾಫ್ಟ್ ಆಗಬೇಕಾಗಿತ್ತು, ಅದು ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಈಗ ನಾನು ಹೆಸರು ಬೇಳೆನ ಮೊದಲಿಗೆ ಬೇಯಿಸಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ.
ಈಗ ಹೆಸರುಬೇಳೆನ ಈ ಪಲ್ಯಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಆಪ್ಷನಲ್ಲು, ಬೇಕಾದರೆ ಕೂಟ ಅಂದರೆ ಸ್ವಲ್ಪ ಬೇಳೆ ಇದ್ರೇ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಕೂಡ ಇರುತ್ತೆ. ಅಥವಾ ಬೇಳೆ ಬೇಡ ಅಂತಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಈ ಸ್ಟೇಜಲ್ಲಿ ನೀವು ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ನಾನು ತುರ್ಕೊಂಡಿರಲಿಲ್ಲ, ಹಂಗಾಗಿ ಹಾಕಿಲ್ಲ. ಸೊ ಕಾಯಿ ತುರಿ ಇದ್ದರೆ ಖಂಡಿತ ಹಾಕ್ಕೊಳ್ಳಿ, ಇನ್ನು ಎಕ್ಸ್ಟ್ರಾ ಫ್ಲೇವರ್ ಕೊಟ್ಟು ಇನ್ನೂ ರುಚಿಯಾಗಿರುತ್ತೆ. ಸೊ ಇವಾಗ ನಾನು ಸ್ವಲ್ಪ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸ್ ಕಮ್ಮಿ ಇದೆ ಅಂತ ಅನ್ನಿಸ್ತು, ಹಾಗಾಗಿ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ಖಾರದ ಪುಡಿ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ 1-2 ನಿಮಿಷದ ಕಾಲ ಕುದಿಯೋಕ್ಕೆ ಬಿಡ್ತೀನಿ. ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಅಂತ ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕಿದ್ದೀನಿ. ಸೊ ಇವಾಗ ಆಗಿದೆ, ಇದನ್ನು ತೆಗೆದು ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ನಾನು ಚಪಾತಿ ಎಲ್ಲ ಏನು ಲಟ್ಟಿಸ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ಇದರಲ್ಲಿ ಒಂದೊಂದಾಗಿ ಸುಟ್ಕೊಂಡು ಬರ್ತೀನಿ. ಸೊ ಯೂಶ್ವಲಿ ಚಪಾತಿ ಮಾಡೋದೆಲ್ಲ ಎಲ್ಲರಿಗೂ ಗೊತ್ತಿದೆ, ಬಟ್ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕೆಲ್ಸಕ್ಕೆ ಹೋಗೋರಾಗಲಿ ಅಥವಾ ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋರಾಗಲಿ, ಮಕ್ಕಳು ಇರ್ತಾರಲ್ಲ, ಸೊ ಬೇಗ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇರೋದು. ಸೊ ಮೊದಲಿಗೆ ಒಂದು ಚಪಾತಿ ಆಯಿತು, ಈಗ ಇನ್ನೊಂದು ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಆಗಿದೆ. ಸೊ ನಮ್ಮ ಯಜಮಾನ್ರಿಗೆ ಕರೆಕ್ಟಾಗಿ ಊಟದ ಟೈಮ್ ಕೂಡ ಆಯ್ತಲ್ಲ, ಹಾಗೆ ಬಿಸಿಯಾಗಿ ಚಪಾತಿ ಹಾಕಿ ಪಲ್ಯ ಹಾಕಿ ಕೊಡ್ತಾ ಇರೋದು. ಸೊ ನಮ್ಮ ಮನೇಲಿ ಹಾಗೆ ಮಾಡೋದು, ಚಪಾತಿ ಈ ಕಡೆ ಮಾಡ್ತಾಯಿದ್ರೆ ಆ ಕಡೆ ಕೊಡ್ತಾ ಇರ್ತೀನಿ. ಸೊ ಮಾಡಿಟ್ಬಿಟ್ಟು ಅಂತೂ ತುಂಬ ರೇರ್, ನಾನು ಆ ಥರ ಇಡಲ್ಲ, 99% ಆ ಥರ ಇಡಲ್ಲ, ಬಟ್ ಎಲ್ಲೋ ಒಂದೊಂದು ಸತಿ ಅಂತೂ ಮಾಡಿ ಇಟ್ಕೋತೀನಿ. ಸೊ ಇವಾಗ ಹಾಗೆ ಚಪಾತಿಗಳು ಮಾಡ್ತಾಯಿದ್ದೀನಿ. ಈ ಕಡೆ ಇದು 3ನೇ ಚಪಾತಿ ನಾನು ಮಾಡ್ತಾಯಿರೋದು. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬರುತ್ತೆ ಅಂತ. ನೋಡಿ ಇಷ್ಟು ಈಸಿಯಾಗಿ ಬರುತ್ತೆ, ನೀವು ಜಾಸ್ತಿ ಎಫರ್ಟ್ಸ್ ಏನು ಹಾಕೋದೇ ಬೇಕಿರಲ್ಲ, ಅಷ್ಟು ಈಸಿಯಾಗಿ ಬರುತ್ತೆ. ಸೊ ಇದು ಇನ್ನೊಂದು ಚಪಾತಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ತವಾ ಮೇಲಿಂದನೇ ನೀವು ಆರಾಮಾಗಿ ತೆಗಿಬೋದು, ಅಷ್ಟು ಈಸಿಯಾಗಿ ಬಿಟ್ಕೊಂಡು ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ಸೊ ಈ ರೀತಿ ಮಾಡ್ಕೊಳ್ಳಿ, ತೆಳ್ಳು ಕೂಡ ಇರುತ್ತೆ, ತಿನ್ನೋಕ್ಕೆ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇವಾಗೆಲ್ಲ ಚಪಾತಿ ನಾನು ಮಾಡಿದಾಗಿದೆ. ಸೊ ಫೈನಲಿ ಈಗ ಕಾಣ್ತಾ ಇದೆ ನೋಡಿ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಅಡುಗೆಗೆ ಚಪಾತಿ ಮತ್ತು ಬೀನ್ಸು ಕ್ಯಾರೆಟ್ ಹಾಕಿ ಹೆಸರುಬೇಳೆ ಹಾಕಿ ಕೂಟ್ ಮಾಡಿದ್ದೆ, ಹಾಗೆ ಅಂಬ್ಲಿ ಮಾಡಿದ್ದೆ. ಸೊ ಚಪಾತಿ ಡಬಲ್ ಲೇಯರ್ ಚಪಾತಿ ಮಾಡಿದ್ದೆ. ಸೊ ಆ ವಿಡಿಯೋ ಎಲ್ಲನೂ ನಾನು ಇವಾಗಷ್ಟೇ ಶೂಟ್ ಮಾಡಿದ್ದೀನಿ. ಇವಾಗ ಊಟ ಎಲ್ಲ ಮಾಡಿಕೊಂಡು ಆಗಿದೆ. ಸೊ ಇವಾಗ ನಾನು ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಪಾತ್ರೆ ಎಲ್ಲ ಕೂಡ ವಾಶ್ ಮಾಡಿದ್ದೀನಿ ನೋಡಿ, ಇದು ಕವರ್ ಎಲ್ಲ ವಾಶ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಇವತ್ತಿನ ಕೆಲಸ ಆಗಿದೆ. ಸೊ ಹಾಗೆ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಬೂಲ್ ಕಡಲೆ ನೆನೆ ಹಾಕಬೇಕು, ಅದನ್ನು ನೆನೆ ಹಾಕ್ತೀನಿ. ನಮಗೇನು ಚಿಂತೆ ಇರುತ್ತೆ ಹೇಳಿ, ನಾಳೆ ಏನು ಮಾಡೋಣ ಅನ್ನೋದೇ ಚಿಂತೆ ಇರುತ್ತೆ. ಸೊ ಹಂಗಾಗಿ ಕಾಬೂಲ್ ಕಡಲೆ ನೆನೆ ಹಾಕಿದ್ರೆ ನಾಳೆ ಟಿಫನ್ಗೆ ಏನಾದರೂ ಮಾಡ್ಬೋದು ಅಂತ ಅಷ್ಟೆ. ನೋಡಿ ಇಷ್ಟು ತೊಗೊಂಡಿದ್ದೀನಿ. ಇವಾಗ ನೀರು ಹಾಕಿ ನೆನೆ ಹಾಕಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಏನಾದರೂ ತಿಂಡಿಗೋ ಅಥವಾ ಮಧ್ಯಾಹ್ನ ಲಂಚ್ಗೋ ಮಾಡೋಕ್ಕಾಗತ್ತೆ. ಸೊ ಯಾಕೋ ತುಂಬ ಕೆಮ್ಮಾಗಿಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ.
ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅದೇ ಬರುತ್ತೆ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.